ಈ ಪಂಚಾಯತಿಯ ಅಧ್ಯಕ್ಷನೇ ಪಂಚಾಯತಿ ಅಧ್ಯಕ್ಷರು ಕೂಡ ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ. ನಮ್ಮೆಲ್ಲರ ಚಂದ್ರಮ್ಮನವರು ಇವತ್ತು ಭಾಗಿಯಾಗಿದ್ದಾರೆ. ವೇದಿಕೆ ಮೇಲೆ ಇವತ್ತಿನಿಂದ DG ಆಗಿರ್ತಕ್ಕಂಥ ಅರುಣ್ ಚಕ್ರವರ್ತಿ ಅವರು ಹಾಗೂ ನಮ್ಮ ತಾಲೂಕಿನವರಾದಂಥ ADGP ಅವರಾದಂಥ ನಂಜುಂಡಸ್ವಾಮಿ ಅವರು ಇದ್ದಾರೆ. ನಮ್ಮ ಜಿಲ್ಲಾಡಳಿತ ಸನ್ಮಾನ್ಯ ಜಿಲ್ಲಾಧಿಕಾರಿಗಳಂಥ ಕುಮಾರ್ ಅವರು, ನಮ್ಮ ನಂದಿನಿಯವರು, CO ಅವರು ಹಾಗೂ ನಮ್ಮ ಜಿಲ್ಲೆಯ ಪೊಲೀಸ್ ವರಿಷ್ಠಾಧಿಕಾರಿಯಾದಂಥ ಮಲ್ಲಿಕಾರ್ಜುನ ಬಾಲ್ದಂಡಿಯವರು ಹಾಗೂ ಎಲ್ಲ ಅಧಿಕಾರಿ ಮಿತ್ರರು ಭಾಳ ಇಂಥ ಕಾರ್ಯಕ್ರಮಗಳನ್ನ ಯಶಸ್ಸು ಮಾಡಬೇಕಾದ್ರೆ ಶ್ರಮ ಇದೆ. ಅದಕ್ಕೆ ಹಲವಾರು ದಿನ ಅವರ ಶ್ರಮವನ್ನು ನೀಡಿ ಈ ಕಾರ್ಯಕ್ರಮವನ್ನು ಆಯೋಜಿಸಿ ನಮ್ಮ ಕನಸನ್ನು, ನಮ್ಮ ಈ ತಾಲೂಕಿನ ಜನರ ಕನಸನ್ನು ಈಡೇರ್ತಕ್ಕಂಥ ಪ್ರಯತ್ನ ಮಾಡಿದ್ದಾರೆ. ನನ್ನೊಡನೆ ಈ ವೇದಿಕೆಯಲ್ಲಿ ಇರ್ತಕ್ಕಂಥ ನನ್ನ ಸಹೋದರ ಶಿವಣ್ಣವರು ಸಾಕಷ್ಟು ಮಾರ್ಗದರ್ಶನ ಎಲ್ಲ ರೀತಿಯಲ್ಲೂ ನಾನು ನೀಡ್ತಕ್ಕಂಥವ್ರು ಇವತ್ತು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ. ಅವ್ರಿಗೂ ಅತ್ಯಂತ ಸಂತೋಷದಿಂದ ನನ್ನ ನಮಸ್ಕಾರಗಳು ತಿಳಿಸ್ತಾ, ಇಲ್ಲಿ ಬಂದಿರತಕ್ಕಂಥ ಎಲ್ಲ ಬಂಧು ಭಗಿನಿಯರಿಗೆ, ನಿಮ್ಮ ಕ್ಷೇತ್ರದ ಪ್ರತಿನಿಧಿಯಾಗಿ ಈ ಜಿಲ್ಲೆಯ ಎಲ್ಲ ಬಂಧುಗಳಿಗೆ ನನ್ನ ನಮನಗಳನ್ನ ತಿಳಿಸ್ತಾ, ಈ ಒಂದು ಕಾರ್ಯಕ್ರಮದಲ್ಲಿ ಅಚ್ಚುಕಟ್ಟಾಗಿ ನಡೀಲಿಕ್ಕೆ ಪ್ರಚಾರದ ಜವಾಬ್ದಾರಿಯನ್ನು ಹೊತ್ತು ಅತಿ ಹೆಚ್ಚಿನ ಪ್ರಚಾರವನ್ನು ನೀಡಿದಂಥ ಎಲ್ಲ ನನ್ನ ಮಾಧ್ಯಮದ ಗೆಳೆಯರಿಗೆ ನನ್ನ ನಮನಗಳನ್ನ ಹೇಳಲಿಕ್ಕೆ ಬಯಸ್ತೇನೆ. ಈ ಕಾರ್ಯಕ್ರಮದಲ್ಲಿ ನಾನು ಹೆಚ್ಚಾಗಿ ನಮ್ಮ ಮುಖ್ಯಮಂತ್ರಿಗಳಿಗೆ ಮಾತನಾಡೋದಕ್ಕೆ ಅವಕಾಶ ಕೊಡೋದು ಸರಿ, ಯಾಕಂದರೆ ಈಗಾಗಲೇ ತಡವಾಗಿದೆ. ಆದರೆ ಸಾಂದರ್ಭಿಕವಾಗಿ ಜವಾಬ್ದಾರಿಯುತವಾದಂಥ 2 ಮಾತನ್ನು ನಾಡಿ ಮುಂದಿನ ತಿಂಗಳುಗಳಲ್ಲಿ ಮಳವಳ್ಳಿ ತಾಲೂಕಿಗೆ ವಿಶೇಷವಾಗಿ ನನ್ನ ನಾಯಕ, ಜನಮೆಚ್ಚಿದ ನಾಯಕ, ನೀರಾವರಿಯ ಹರಿಕಾರ ಸನ್ಮಾನ್ಯ ಸಿದ್ದರಾಮಯ್ಯನವರು ಕೊಟ್ಟಿರ್ತಕ್ಕಂಥ ಸುಮಾರು 600 ಕೋಟಿಗೂ ಮಿಗಿಲಾದಂಥ ಹನಿ ನೀರಾವರಿ ಯೋಜನೆಯನ್ನು ಅವರ ಅಮೃತ ಹಸ್ತದಿಂದನೇ ಇನ್ನು ಕೆಲವೇ ದಿನಗಳಲ್ಲಿ ಉದ್ಘಾಟನೆ ಮಾಡಿಸ್ತಾ ಇದ್ದೇನೆ ಅನ್ನೋದನ್ನು ಈ ಸಂದರ್ಭದಲ್ಲಿ ತಮ್ಮ ಮುಂದೆ ಹೇಳಲಿಕ್ಕೆ ಬಯಸ್ತೇನೆ. ಇದರ ಜೊತೆಗೆ ಇವತ್ತು ಈ ಗಗನಚುಕ್ಕಿ ಜಲಪಾತದಲ್ಲಿ ನಾನು ಕುಮಾರ್ ಅವರು ಸ್ವಾಗತ ಮಾಡ್ತಿರೋದ್ರಿಂದ ಹೇಳಲಿಲ್ಲ, ಅವರು ಶ್ರಮ ವಹಿಸಿ ನನ್ನ ಬೇಡಿಕೆಯನ್ನು ಮನ್ನಿಸಿ ಸ್ವಲ್ಪ ಅರಣ್ಯ ಇಲಾಖೆಯ ತೊಡಕಿದ್ದದ್ದನ್ನು ನಿವಾರಣೆ ಮಾಡಿ ಇಡೀ ಕರ್ನಾಟಕದಲ್ಲೇ ಅಲ್ಲ, ನಮ್ಮ ದಕ್ಷಿಣ ಭಾರತದಲ್ಲಿ ಎಲ್ಲೂ ಇಲ್ಲದೆ ಇರತಕ್ಕಂಥ ಟನಲ್ ಅಕ್ವೇರಿಯಂ ಅಂದರೆ ಒಂದು ಮತ್ಸ್ಯಾಲಯವನ್ನು ಇಲ್ಲಿ ನಿರ್ಮಾಣ ಮಾಡೋದಕ್ಕೆ ಕೇಂದ್ರದ ಯೋಜನೆಯನ್ನು ನಾವು ಇವತ್ತು ಪಡ್ಕೊಂಡಿದ್ದೇವೆ ಅನ್ನೋದನ್ನು ಮುಖ್ಯಮಂತ್ರಿಗಳ ಕೈನಲ್ಲೇ ಆ ಕಾರ್ಯಕ್ರಮವನ್ನು ನಾವು ಒಂದು ಶಂಕುಸ್ಥಾಪನೆ ಮಾಡಿಸೋದಕ್ಕೆ ನಾವು ತಯಾರಿ ಮಾಡ್ತಾ ಇದ್ದೇವೆ. ಎಲ್ಲದಕ್ಕಿಂತ ಹೆಚ್ಚಿನದಾಗಿ ಮೊನ್ನೆ ಮುಖ್ಯಮಂತ್ರಿಗಳ ಅಧ್ಯಕ್ಷತೆಯಲ್ಲಿ ನಡೆದಂಥ ಸಚಿವ ಸಂಪುಟ ಸಭೆಯಲ್ಲಿ ಸುಮಾರು 300 ಕೋಟಿಗೂ ಮಿಗಿಲಾದಂಥ ನೀರಾವರಿಯ ನಾಲಾ ಆಧುನೀಕರಣ ಕಾಮಗಾರಿಗಳನ್ನು ಮಳವಳ್ಳಿ ತಾಲೂಕಿಗೆ ವರವನ್ನಾಗಿ ಕೊಟ್ಟಂತ ನಮ್ಮ ಸದಾಕಾಲದ ಚೇತನ ನಮ್ಮ ನಾಯಕ ಸಿದ್ದರಾಮಯ್ಯನವರಿಗೆ ಎಲ್ಲರ ಪರವಾಗಿ ನಾನು ಅತ್ಯಂತ ಅಭಿನಂದನೆಗಳನ್ನ ಹೇಳಲಿಕ್ಕೆ ಬಯಸ್ತೇನೆ. ಈ ಎಲ್ಲ ಜವಾಬ್ದಾರಿನಲ್ಲಿ ಮಳವಳ್ಳಿ ಅಂದರೆ ವಿಶೇಷವಾದಂಥ ಪ್ರೀತಿ, ಕಾಳಜಿ. ನಾವು ಯಾವುದನ್ನ ನಾವು ಒಂದು ದಿನ ಹೋಗಿ ಅವರಿಗೆ ಅರಿಹುಕೊಂಡ್ರು ಕೂಡ ಅದನ್ನು ಅರ್ಥೈಸಿಕೊಂಡು ಜವಾಬ್ದಾರಿಯುತವಾಗಿ ಈ ಮಳವಳ್ಳಿಯ ಸರ್ವಾಂಗೀಣ ಅಭಿವೃದ್ಧಿಗೆ, ಮೂಲಭೂತ ಸೌಕರ್ಯಕ್ಕಿರಲಿ, ಶಿಕ್ಷಣಕ್ಕಿರಲಿ, ಗ್ರಾಮೀಣ ಬದುಕಿಗಿರಲಿ, ನೀರಾವರಿಗಿರಲಿ, ಪ್ರತಿಯೊಂದು ವಿದ್ಯುತ್ ವಿಚಾರದಲ್ಲಿರಲಿ ನಮಗೆ ವಿಶೇಷವಾದಂಥ ಕೊಡುಗೆಯ ಮಹಾಪೂರ್ವವನ್ನು ಕೊಟ್ಟಂತ ನಿಜವಾದಂಥ ಜನನಾಯಕ ಸನ್ಮಾನ್ಯ ಸಿದ್ದರಾಮಯ್ಯನವರನ್ನ ನಾನು ತಮ್ಮ ಮುಂದೆ ಹೇಳ್ತಾ, ಈ ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿ ಭಾಗಿಯಾಗಿ ತಾವೆಲ್ಲರೂ ಇದರ ಸವಿಯನ್ನು ಸವಿಬೇಕು. ಜಲಪಾತೋತ್ಸವ, ಅಲ್ಲಿನ ಬೆಳಕಿನ ಚಿತ್ತಾರ ಮತ್ತು ಇಲ್ಲಿನ ಸಂಗೀತದ ಒಂದು ರಸಸಂಜೆ ಕಾರ್ಯಕ್ರಮವನ್ನು ಕೂಡ ನಾವು 11-11:30 ತನಕ ಇವತ್ತು ಆಯೋಜನೆ ಮಾಡಿದ್ದೇವೆ. ನೀವು ಯಾರೂ ಚಿಂತೆ ಮಾಡಬೇಕಾಗಿಲ್ಲ. KSRTCಯ ಸಿಬ್ಬಂದಿಗಳು ನಿಮ್ಮನ್ನು ಊರು ತಲುಪಿಸ್ತಕ್ಕಂಥ ಕೆಲಸವನ್ನು ಜವಾಬ್ದಾರಿಯಿಂದ ಹೋದ ವರ್ಷ ಹೆಂಗೆ ಮಾಡಿದ್ರೋ ಅದೇ ರೀತಿ ಈ ವರ್ಷನೂ ಮಾಡ್ತಾರೆ. ಯಾರೂ ಆತರಕ್ಕೆ ಒಳಪಡಬೇಡಿ. ನಿಮಗೆಲ್ರಿಗೂ ಸುರಕ್ಷಿತವಾಗಿ ಮನೆಗೆ ತಲುಪಿಸ್ತಕ್ಕಂಥ ಜವಾಬ್ದಾರಿ, ಊಟದ ವ್ಯವಸ್ಥೆ ಎಲ್ಲವೂ ಇರೋದ್ರಿಂದ ಸೌಜನ್ಯದಿಂದ, ಸಂತೋಷದಿಂದ ಈ ಸಂಭ್ರಮದ ಕ್ಷಣಗಳನ್ನು ಅನುಭವಿಸಿ ಅನ್ನೋಂಥ ಮನವಿಯನ್ನು ಮಾಡ್ತಾ, ಮುಂದಿನ ಮಳವಳ್ಳಿಯ ಕಾರ್ಯಕ್ರಮದಲ್ಲಿ ಸರ್ವಾಂಗೀಣ ವಿಚಾರವನ್ನು, ರಾಜ್ಯದ ಮತ್ತು ರಾಜಕೀಯದ ವಿಚಾರಗಳನ್ನು ನಾನು ಆ ವೇದಿಕೆಯಲ್ಲಿ ಮಾತಾಡ್ತೀನಿ. ನನ್ನ ಮಾತಿಗೆ
ವಿರಾಮವನ್ನು ಹೇಳ್ತಾ ಇಷ್ಟೇ ವಿಚಾರದ ಜೊತೆಯಲ್ಲಿ ಮುಖ್ಯಮಂತ್ರಿಗಳಿಗೆ ಮತ್ತು ನಮ್ಮ ಜಿಲ್ಲಾ ಮಂತ್ರಿಗಳಿಗೆ ನನ್ನ ಅವಕಾಶವನ್ನು ಮಾಡಿಕೊಟ್ಟು ತಮಗೆಲ್ಲರಿಗೂ ಹೊಂದಿಸಿ ನನಗೆ ಮಾತಿಗೆ ವಿರಾಮವನ್ನು ಹೇಳ್ತೇನೆ. ಎಲ್ರಿಗೂ ಧನ್ಯವಾದ. ಜೈ ಕರ್ನಾಟಕ. ಕ್ಷೇತ್ರದ ಸರ್ವಾಂಗೀಣ ಅಭಿವೃದ್ಧಿಗೆ ಹಗಲಿರುಳು ಶ್ರಮಿಸ್ತಾ ಇರುವ ಹಾಗೇನೆ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ವಹಿಸಿದಂತಹ ಮಾನ್ಯ ಅಧ್ಯಕ್ಷರಾದಂತಹ PM ನರೇಂದ್ರ ಸ್ವಾಮಿ ಅವರಿಗೆ ಧನ್ಯವಾದವನ್ನು ಅರ್ಪಿಸ್ತೀನಿ. ಇದೀಗ ಕಾರ್ಯಕ್ರಮದ ಗೌರವ ಉಪಸ್ಥಿತಿಯನ್ನ ವಹಿಸಿರುವಂತಹ ಮಾನ್ಯ ಕೃಷಿ ಸಚಿವರು ಹಾಗೂ ಮಂಡ್ಯ ಜಿಲ್ಲಾ ಉಸ್ತುವಾರಿ ಸಚಿವರಾದಂತಹ N. ಚಲುವರಾಯ ಸ್ವಾಮಿ ಅವರು ಕಾರ್ಯಕ್ರಮದ ನುಡಿಗಳನ್ನ ಆಡಬೇಕು ಅಂತ